ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ಈ ಫ್ಯಾಟಿ ಲಿವರ್ ಅಂತ ಅಂಶದ ಬಗ್ಗೆ ಗೀತಾ ಮೇಡಮ್ ಅವರು ಬಂದಿದ್ದಾರೆ. ಅವರು ನಮಗೆ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಮೇಡಮ್. ಗೀತಾ ಮೇಡಮ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್. ಎಲ್ರೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಎಲ್ಲ ಮಾಸ್ಟರ್ಸ್ಗಳಿಗೂ. ಗುರುಜಿ ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಇವತ್ತು ಲಿವರ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಯಾರಿಗಾದ್ರೂ ಲಿವರ್ ಅಂದ್ರೆ ಯಕೃತ್ ಅಂತ ಏನ್ ಹೇಳ್ತೀವಿ, ಅದು ಡಿಸ್ಫಂಕ್ಷನ್ ಆಗಿದ್ರೆ ಅದಂದ್ರೆ ಏನು, ಹೇಗಿರುತ್ತೆ, ಮತ್ತೆ ಯಕೃತ್ತಿನ ಕಾರ್ಯಗಳೇನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು. ಅಥವಾ ಯಾವ್ದಾದ್ರು ವ್ಯಕ್ತಿಯ ಲಿವರ್ ಡಿಟಾಕ್ಸ್ ಹೇಗ್ ಮಾಡ್ಬೇಕು, ಅಥವಾ ನಿಮ್ಮ ಓವರ್ ಆಲ್ ಲಿವರ್ ಹೆಲ್ತ್ಗೆ ನೀವ್ ಏನೇನ್ ಮಾಡ್ಬೇಕು, ಮತ್ತೆ ಏನೇನ್ ಮಾಡಿಫಿಕೇಶನ್ಸ್ ನೀವು ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ತಿಳ್ಕೊತಾ ಇದೀವಿ. ಈ ಲಿವರ್ ಯಕೃತ್ತು ನಮ್ಮ ದೇಹದಲ್ಲಿ ಎಲ್ಲಕ್ಕಿಂತ ಒಂದು ಮುಖ್ಯವಾದ ಒಂದು ಡಿಟಾಕ್ಸ್ ಆರ್ಗನ್ ಅಂತ ಹೇಳ್ತೀವಿ ಇದನ್ನ. ಸೊ ಅದು ಒಂದು ಅದರದೇ ಆದ ಸ್ವಂತ ಸರ್ಕ್ಯುಲೇಷನ್ ಸಿಸ್ಟಮ್ ಇರುತ್ತೆ. ಅದನ್ನ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಲಿವರ್ ಬಾಡಿದು ಒಂದು ಸ್ಕ್ರೀನಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದು ಹೇಗೆ ಅಂದ್ರೆ, ಲಿವರ್ದು ಮುಖ್ಯವಾದ ಕೆಲಸ ಏನು, ನಿರ್ವಿಷೀಕರಣ ಮಾಡೋದು, ಡಿಟಾಕ್ಸ್ ಮಾಡೋದು. ನಾವು ಏನೇನ್ ತಿಂತಿದೀವಿ, ಕುಡಿತಿದೀವಿ, ಅಥವಾ ಉಸಿರಾಟದ ಮುಖಾಂತರ ಪೊಲ್ಯೂಷನ್, ಇದು ಹವಾದಿಂದ ಹೋಗೋ ನಮ್ಮ ಶರೀರದಲ್ಲಿ ಹೋಗೋ ಪೊಲ್ಯೂಷನ್ಸ್, ವಿಷಕಾರಿ ವಸ್ತುಗಳು ಏನೇನ್ ನಮ್ಮ ಒಳಗ ಶರೀರದಲ್ಲಿ ಸೇರ್ಕೋತಾ ಇದೆ ಅದನ್ನೆಲ್ಲ ನಮ್ ಶರೀರದಲ್ಲಿ ಸೇರ್ಕೊಳ್ತಾ ಇದೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಈ ಮತ್ತೆ ಫಿಲ್ಟರ್ ಮಾಡುತ್ತೆ ನಮ್ ಲಿವರ್. ಇದನ್ನ ಸಿಂಪಲ್ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಇವಾಗ ಯಾವ್ದಾದ್ರು ಏರ್ಪೋರ್ಟ್ ಹೋಗಿರ್ತೀವಿ ಅನ್ಕೊಳ್ಳಿ. ಹೋಗಿದ್ದಾಗ ಅಲ್ಲಿ ಫ್ಲೈಟ್ ನ ಬೋರ್ಡ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮೊದಲು ಅಲ್ಲೊಂದು ಸೆಕ್ಯೂರಿಟಿ ಸಿಸ್ಟಮ್ ಅಂತ ಇರುತ್ತೆ. ಅಲ್ಲಿಂದ ಪಾಸ್ ಆದ್ಮೇಲೆ ನಮ್ಗೆ ಒಳಗಡೆ ಹೋಗಕ್ಕೆ ಅವರು ಅನುಮತಿ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆ ಸಿಸ್ಟಮ್ ನ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಯಾಕಂದ್ರೆ ಅಥವಾ ಯಾರಾದ್ರೂ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವೇನಾದ್ರೂ ಹಾರ್ಮ್ಫುಲ್ ಥಿಂಗ್ಸ್ ಏನಾದ್ರು ಇಟ್ಕೊಂಡಿದೀರಾ, ಗನ್ನು ಮತ್ತೆ ಏನಾದ್ರು ಚಾಕು ಈ ತರದ ಯಾರಾದ್ರೂ ಇಟ್ಕೊಂಡಿದ್ರೆ, ಪೆಪ್ಪರ್ ಸ್ಪ್ರೇ ಇಂಥವೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ಏನಾದ್ರು ಇಟ್ಕೊಂಡಿದ್ರೆ ಚೆಕ್ ಮಾಡೋಕೆ, ಯಾಕಂದ್ರೆ ಅದರಿಂದ ಯಾರಿಗಾದ್ರೂ ಹಾನಿ ಆಗ್ಬೋದು, ಅಥವಾ ಟೋಟಲ್ ಆಗಿ ಫ್ಲೈಟ್ಗೂ ಮತ್ತೆ ಅದರಲ್ಲಿ ಇರೋ ಜನಗಳಿಗೂ ಕೂಡ ಹಾನಿ ಆಗ್ಬೋದು ಅನ್ನೋದಕ್ಕೂ ಅದನ್ನ ಚೆಕ್ ಮಾಡ್ತಾರೆ ಮೊದ್ಲು. ಆದ್ರೆ ಅವ್ರಿಗೆ ಏನಾದ್ರು ಡೌಟ್ ಬಂದ್ರೆ ಮತ್ತೆ ಹೊರಗಡೆ ನಿಮ್ನ ಈವನ್ ಮೇಕಪ್ ಕಿಟ್ ಕೂಡ ಅಲೋ ಮಾಡಲ್ಲ. ಸೊ ಏನಾದ್ರೂ ಇಂಥ ವಸ್ತುಗಳು ಇದ್ದಾಗ ಹೊರಗಡೆ ಬಂದು ವಿಚಾರಣೆ ಮಾಡ್ತಾರೆ, ನಮ್ನ ಹೊರಗಡೆ ಕಳಿಸಿ ವಿಚಾರಣೆ ಮಾಡಕ್ ಶುರು ಮಾಡ್ತಾರೆ. ಇದು ನಮ್ ಶರೀರದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅದೇ ರೀತಿ ಇದು ನಮ್ ಶರೀರದಲ್ಲಿ ಆಗುತ್ತೆ. ಹೇಗಂದ್ರೆ, ನೀವೇನ್ ತಿಂತಿದ್ದೀರಾ, ಕುಡಿತಿದ್ದೀರಾ, ಆಲ್ಕೋಹಾಲ್, ಔಷಧಿ ಅಥವಾ ಧೂಳು, ಮಣ್ಣು, ಪೊಲ್ಯೂಷನ್ ಏನ್ ಉಸಿರಾಡ್ತಿದೀವಿ ಅದು ಎಲ್ಲ ಏನ್ ನಮ್ ಶರೀರದಲ್ಲಿ ಹೋಗ್ತಾ ಇದೆ ಅದನ್ನ ಮೊದ್ಲು ಫಿಲ್ಟರ್ ಮಾಡುತ್ತೆ ಈ ಸೆಕ್ಯೂರಿಟಿ ಸಿಸ್ಟಮ್. ಅದೇನಂದ್ರೆ ಅದೇ ನಮ್ ಯಕೃತ್ತು. ಎಷ್ಟು ಅದ್ಭುತವಾದ ಸಿಸ್ಟಮ್ ಇದೆ ನೋಡಿ ನಮ್ಮ ಶರೀರದಲ್ಲಿ. ಸೊ ಅದು ಅಂದ್ರೆ ನಮ್ಮ ಫಸ್ಟ್ ನಮ್ ಶರೀರ ಮೊದ್ಲು ಏನ್ ಚೆಕ್ ಮಾಡಕ್ ಬಯಸುತ್ತೆ ಅಂದ್ರೆ, ನಮ್ಮ GI ಸಿಸ್ಟಮ್ ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಟ್ರ್ಯಾಕ್ಟ್ ಇದೆಯಲ್ಲ, ಗ್ಯಾಸ್ಟ್ರೋ ಇಂಟೆಸ್ಟೈನ್. ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಟ್ರ್ಯಾಕ್ಟ್ ಇದೊಂದು ಎಂತ ವಸ್ತು ಅಂದ್ರೆ, ಅದ್ರ ಮಾಧ್ಯಮದಿಂದ ಪೂರ್ಣ ಶರೀರ ಆಪರೇಟ್ ಆಗುತ್ತೆ. ಮತ್ತೆ ನಮ್ ಶರೀರದೊಳಗೆ ಏನ್ ಹೋಗಿದೆ ಅದು ಸರಿಯಾಗಿದೆಯೋ ಇಲ್ವೋ, ಅದು ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋಗೋಕೆ ಮುಂಚೆ ಅದು ಲಿವರ್ ಸಿಗ್ನಲ್ ಕೊಡುತ್ತೆ, ಇದು ಸರಿಯಾಗಿದೆ ಒಳಗಡೆ ಕಳಿಸಿ ಅಂತ. ಮತ್ತೆ ಅದು ಎಲ್ಲಾ ಸೆಲ್ಗಳಿಗೆ ತಲುಪಬಹುದು ಅಂತ ಸಿಗ್ನಲ್ ಕೊಡುತ್ತೆ. ಇಲ್ಲ ಅಂದ್ರೆ ಸರಿ ಇಲ್ಲ, ಇದು ಚೆನ್ನಾಗಿ ಹಾನಿ ಮಾಡುತ್ತೆ ಅಂತಂದ್ರೆ ಆಗ ಲಿವರ್ ಸ್ವಂತ ತಾನೇ ಡಿಟಾಕ್ಸ್ ಮಾಡೋಕೆ ಶುರು ಮಾಡುತ್ತೆ. ಇಲ್ಲಾಂದ್ರೆ ಅದನ್ನ ನಿಮ್ ಶರೀರದಿಂದ ಅದನ್ನ ಹೇಗೆ ಹೊರಗಡೆ ಹಾಕ್ಬೇಕು, ನಿಮ್ ಶರೀರ ಒಳಗಡೆ ಅದು ಹರಡದಂತೆ ನೋಡ್ಕೊಳ್ಳುತ್ತೆ ಅದು. ಇದು ಲಿವರ್ನ ಕೆಲಸ. ಈಗ ಯಾರಿಗಾದ್ರೂ ಮದ್ಯಪಾನ ಚಟ ಇರುತ್ತೆ ಅನ್ಕೊಳ್ಳಿ, ಮದ್ಯಪಾನ ಸೇವಿಸ್ತಾ ಇರ್ತಾರೆ, ಆಗಾಗ ದಿನ ಸೇವಿಸ್ತಾ ಇರ್ತಾರೆ. ಮೊದ್ಲು ಲಿವರ್ ಅದನ್ನ ಪ್ರೊಸೆಸ್ ಮಾಡುತ್ತೆ. ಅದಕ್ಕೆ ಅದು ತುಂಬಾ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಅದಕ್ಕೆ ಲಿವರ್ ಆಲ್ಕೋಹಾಲ್ ಡಿಟಾಕ್ಸ್ ಮಾಡೋಕೆ ತುಂಬಾನೇ ಕಷ್ಟಪಡುತ್ತೆ. ಈಗ ನೀವು ತಿಳ್ಕೊಳ್ಳಿ, ಆಲ್ಕೋಹಾಲ್ ಎಷ್ಟು ಕಷ್ಟಪಡುತ್ತೆ ಅಂದ್ರೆ, ಉಳಿದ ಏನೇನ್ ಬೇರೆ ನಾವು ತಿಂತಾ ಇದೀವಲ್ಲ ಅದನ್ನ ಡಿಟಾಕ್ಸ್ ಮಾಡೋಕೆ ನಿಮ್ಮ ಲಿವರ್ ಎಷ್ಟು ಕಷ್ಟಪಡ್ಬೋದು ಅಂತ. ಏನೇನ್ ತಿಂತಿದೀವಿ, ಕುಡಿತೀವಿ ಅದೆಲ್ಲ. ಸೊ ಆಲ್ಕೋಹಾಲಿಕ್ ಸೇವಿಸೋದ್ರಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಯಾರು ಆಲ್ಕೋಹಾಲ್ ತಗೊಳ್ಳಲ್ಲ ಅವ್ರಿಗೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗುತ್ತೆ. ಅವ್ರಿಗೂ ಕೂಡ ಫ್ಯಾಟಿ ಲಿವರ್ ಆಗುತ್ತೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ, ನೀವು ಅನ್ಹೆಲ್ದಿ ಪ್ರೊಸೆಸ್ಡ್ ಫುಡ್ ಗಳನ್ನ ತೆಗೆದುಕೊಳ್ಳೋದು, ಅನಾರೋಗ್ಯಕರ ತಿಂಡಿಗಳನ್ನ ತೆಗೆದುಕೊಳ್ಳೋದು, ಈವನ್ ಔಷಧಿಗಳನ್ನ ಅಂದ್ರೆ ಸ್ವಲ್ಪ ಏನಾದ್ರು ಆದ್ರೆ ಕೆಲವೊಬ್ರು ಔಷಧಿಗಳನ್ನ ತಗೊಂತಾರೆ. ಸ್ವಲ್ಪ ಹೊಟ್ಟೆ ನೋವು ಬಂದ್ರೆ, ಆಸಿಡಿಟಿ ಆದ್ರೆ, ತಲೆನೋವು ಬಂದ್ರೆ ಔಷಧಿಗಳು ತಗೊಳ್ಳೋದು. ಮತ್ತೆ ಇದು
ತುಂಬಾ ಏನಾದ್ರೂ ತೋರ್ಸ್ಕೊಂಡ್ ಬಂದಿರ್ತಾರೆ, ಇವಾಗಾದ್ರೂ ಏನಾದ್ರು ಅದೇ ಮೆಡಿಸಿನ್ ಇಟ್ಟಿರ್ತಾರೆ, ಮತ್ತೆ ನೆಕ್ಸ್ಟ್ ಟೈಮ್ ಅದೇ ತರ ಆದಾಗ ಅದೇ ಮೆಡಿಸಿನ್ಸ್ ತಗೊಂತಾರೆ. ಸೊ ಇದು ಅಷ್ಟೊಂದು ಒಳ್ಳೇದು ಅಲ್ಲ. ಯಾಕಂದ್ರೆ ಇದು ಲಿವರ್ಗೆ ಇದನ್ನು ಕೂಡ ಡಿಟಾಕ್ಸ್ ಮಾಡುತ್ತೆ ನಮ್ಮ ಲಿವರ್. ಸೊ ಇದಕ್ಕೆ ತುಂಬಾ ಕಷ್ಟನೂ ಆಗುತ್ತೆ. ಮತ್ತೆ ಈ ಸ್ಟ್ರೆಸ್ ನಲ್ಲಿ ಇರ್ತೀವಿ ನೋಡಿ, ಸ್ಟ್ರೆಸ್ ಇದ್ದಾಗ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ರಿಲೀಸ್ ಆಗೋಕೆ ಶುರು ಆಗುತ್ತೆ. ಅದನ್ನ ಪ್ರೊಸೆಸ್ ಮಾಡೋದಕ್ಕೂ ಕೂಡ ಪಾಪ ನಮ್ಮ ಯಕೃತ್ ಏನಿದೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ, ಎಕ್ಸ್ಟ್ರಾ ಓವರ್ ವರ್ಕ್ ಆಗುತ್ತೆ ಅದಕ್ಕೆ. ಅವಾಗ ಅದಕ್ಕೆ ಕೋಪ ಬಂದು ಏನ್ ಮಾಡುತ್ತೆ, ಅದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಮುಖಾಂತರ ನಮ್ಗೆ ಹೇಳುತ್ತೆ. ಇದೇ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಆಲ್ಕೋಹಾಲ್ ತಗೊಳ್ಳದೆ ಇರೋರಲ್ಲಿ ಈ ತರ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗುತ್ತೆ. ಸೊ ಈಗ ಲಿವರ್ ಹೇಗೆ ಡಿಟಾಕ್ಸ್ ಮಾಡುತ್ತೆ ನೋಡಿ. ಅದು 2 ಫೇಸ್ ನಲ್ಲಿ ಡಿಟಾಕ್ಸ್ ಮಾಡುತ್ತೆ. ಮೊದಲನೇ ಫೇಸ್ ನಲ್ಲಿ ಏನಾಗುತ್ತೆ, ಶರೀರದಲ್ಲಿ ಏನ್ ಟಾಕ್ಸಿನ್ಸ್ ಹೋಗಿದೆ ಅದು ನಾಶ ಆಗ್ಬೋದು. ಇನ್ನೊಂದು ಫೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ಈ ಕೆಮಿಕಲ್ಸ್ ಆಗಿದೆ ಅಲ್ಲ, ಅದನ್ನ ಡೆಸ್ಟ್ರಾಯಬಲ್ ಇದೆ, ಅದನ್ನ ವಾಪಸ್ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಅದು ಹಾನಿ ಆಗಲ್ಲ, ಮತ್ತೆ ವಾಟರ್ ಸೋಲಬಲ್ ಇರುತ್ತೆ. ಅದನ್ನ ನಾವು ಶರೀರದಿಂದ ಎಲಿಮಿನೇಟ್ ಮಾಡ್ಬೋದು. ಈ ಸೆಕೆಂಡ್ ಫೇಸ್ಗೆ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ನ ಅಮೈನೋ ಆಸಿಡ್ಗಳು ಕೊಡುತ್ತೆ. ಆದ್ರಿಂದ ಶರೀರದಲ್ಲಿ ಕೆಲವು ಅಮೈನೋ ಆಸಿಡ್ಗಳು ಇಲ್ದಿದ್ದಾಗ ಆಗ ಈ ಫೇಸ್ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಟೌರಿನ್, ಸಿಸ್ಟಿನ್, ಗ್ಲೈಸಿನ್, ಕೋಲಿನ್ ಮತ್ತೆ ಇನೋಸಿಟಲ್ ಅಂತ ಇವು ಬಾಡಿಗೆ ಸಪೋರ್ಟ್ ಮಾಡ್ತವೆ, ತುಂಬಾ ಹೆಲ್ಪ್ ಮಾಡ್ತವೆ ಡಿಟಾಕ್ಸ್ ಮಾಡಕ್ಕೆ. ಇದು ತುಂಬಾ ಲಾಂಗ್ ಪ್ರೊಸೆಸ್, ಬಟ್ ಇಲ್ಲಿ ಶಾರ್ಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈಗ ಕೆಲವರಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅಥವಾ ನಿಮ್ದು ಡಿಟಾಕ್ಸ್ ಸರಿಯಾಗಿ ಆಗಿದ್ಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು, ನಾವು ಶರೀರದ ಒಳಗಡೆ ಏನ್ ಹೋಗಿದೆ ಅದು ಹೇಗೆ ತಿಳ್ಕೊಂಡು ನಮ್ಮ ಶರೀರದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಡಿಟಾಕ್ಸ್ ಮಾಡ್ತಿದ್ಯಾ ಅದು ಹೇಗೆ ಗೊತ್ತಾಗುತ್ತೆ? ನಮ್ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ, ಸರಿಯಾಗಿ ಡಿಟಾಕ್ಸ್ ಮಾಡ್ತಿದ್ಯಾ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅದ್ರ ಕೆಲವು ಸಿಂಪ್ಟಮ್ಸ್ ಗಳಿವೆ, ಸೈನ್ಸ್ ಆಫ್ ಲಿವರ್ ಡಿಸ್ಫಂಕ್ಷನ್ ಅಂತ ಅದನ್ನ ನಾವು ಹೇಗೆ ಗುರುತಿಸ್ಬೇಕು ನಾವು? ಅದು ಕೆಲವು ಸಿಂಪ್ಟಮ್ಸ್ ಈ ತರ ಇರುತ್ತೆ ನೋಡಿ. ನಿಮ್ಗೆ ಸಪೋಸ್ ಸ್ಕಿನ್ ಇಶ್ಯೂ ಆದಾಗ, ಲೈಕ್ ಆಕ್ನೆ, ದಪ್ಪ ಆಕ್ನೆ ಆಗ್ತಾವ ಕೆಲವೊಬ್ರಲ್ಲಿ, ಹೋಗೋದೇ ಇಲ್ಲ. ಮತ್ತೆ ರೊಸೆಷಿಯಾ ಅಂತ, ಆಕ್ನೆ ರೊಸೆಷಿಯಾ, ಬೇರೆ ಏನೋ ಸ್ಕಿನ್ ಇಶ್ಯೂಸ್ಗಳು ಇರ್ತವೆ. ಮತ್ತೆ ಹೊಟ್ಟೆ ಜಾಸ್ತಿ ಬಂದಿರುತ್ತೆ ಆದ್ರೆ ಕಡಿಮೆ ಆಗಲ್ಲ, ತೂಕ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆ ಏನ್ ಅನ್ಸುತ್ತೆ, ನನ್ ಲೈಫ್ ಸ್ಟೈಲ್ ಅಲ್ಲಿ ಚೆನ್ನಾಗೇ ಇದೆ, ಆದ್ರೂ ನನ್ ತೂಕ ಯಾಕೆ ಕಡಿಮೆ ಆಗ್ತಾ ಇಲ್ಲ, ನಾನು ಏನೋ ಅಂತ ಅನ್ಹೆಲ್ದಿ ಫುಡ್ ಕೂಡ ತಿನ್ನಲ್ಲ ಅಂತ ಅವ್ರಿಗೆ ಅನ್ಸ್ತಾ ಇರುತ್ತೆ. ಇನ್ನು ಬ್ಲಡ್ ಪ್ರೆಷರ್ ರೆಗ್ಯುಲರ್ ಆಗಿರಲ್ಲ, ಮತ್ತೆ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. 2 ಗಂಟೆಗೆ ಎಚ್ಚರ ಆಗೋದು, 4 ಗಂಟೆವರೆಗೆ ನಿದ್ದೆ ಬರಲ್ಲ ಕೆಲವೊಬ್ರಿಗೆ. ಅಸ್ತಮಾ, ಅಲರ್ಜಿಗಳು, ಮೂಡ್ ಸ್ವಿಂಗ್ಸ್ ಆಗೋದು, ಮತ್ತೆ ಏನು ತಿಂದ್ರು ನ್ಯೂಟ್ರಿಷನ್ ಪೋಷಕಾಂಶಗಳು ಅಬ್ಸರ್ವ್ ಆಗದೆ ಇರೋದು ಸರಿಯಾಗಿ. PMS ಸಿಂಪ್ಟಮ್ಸ್. ಇದು PMS ಸಿಂಪ್ಟಮ್ಸ್ ಅಂದ್ರೆ ಪ್ರೀ ಮೆನೆಸ್ಟ್ರಲ್ ಸಿಂಡ್ರೋಮ್ ಅಂತ. ಇದು ಅಂದ್ರೆ ಮೆನೆಸ್ಟ್ರಲ್ ಆದಾಗ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾವಲ್ಲ ಅದು. ಮತ್ತೆ ಕ್ರಾನಿಕ್ ಇನ್ಫೆಕ್ಷನ್ಸ್ಗಳು, ಸ್ವೆಲ್ಲಿಂಗ್ ಇನ್ ದ ಲೆಗ್ಸ್ ಅಂಡ್ ಆಂಕಲ್ಸ್, ಊತಗಳು ಕಾಲಲ್ಲಿ, ಮತ್ತೆ ತುರಿಕೆ, ಇಚಿ ಸ್ಕಿನ್ ಆಗೋದು, ಡಾರ್ಕ್ ಯೂರಿನ್ ಕಲರ್ ಆಗೋದು, ಮೂತ್ರದ ಕಲರ್ ಚೇಂಜ್ ಆಗೋದು, ಪೇಲ್ ಸ್ಟೂಲ್ ಕಲರ್ಸ್, ಕ್ರಾನಿಕ್ ಫಟೀಗು ಅಂದ್ರೆ ಆಯಾಸ, ದೀರ್ಘಕಾಲದ ಆಯಾಸ, ವಾಂತಿ, ವಾಕರಿಕೆ, ಈ ಎಲ್ಲಾ ಸಿಂಪ್ಟಮ್ಸ್ ಹೇಳುತ್ತೆ ನಮ್ದು ಲಿವರ್ ಸ್ವಲ್ಪ ಡಿಸ್ಫಂಕ್ಷನ್ ಆಗಿದೆ ಅಂತ, ಅಥವಾ ಆಗಿದೆ ಅಂತ. ಆದ್ರೆ ರಿಪೋರ್ಟ್ ನಲ್ಲಿ ಏನ್ ಹೇಳುತ್ತೆ, ಸರಿಯಾಗಿ ಅದು ತೋರ್ಸಲ್ಲ. ಲಿವರ್ ಚೆಕ್ ಮಾಡಿದಾಗ ಅದರಲ್ಲಿ ಎಲ್ಲಾ ಸರಿಯಾಗೇ ಇದೆ ಅಂತ ಹೇಳುತ್ತೆ. ಈಗ 15 ಸಿಂಪ್ಟಮ್ಸ್ ಹೇಳಿದೆ ನಾನು ನಿಮ್ಗೆ, ಅದರಲ್ಲಿ 2-3 ಸಿಂಪ್ಟಮ್ಸ್ ಮಾತ್ರ ನಿಮ್ಗೆ ಇದೆ ಅನ್ಕೊಳ್ಳಿ, ಆಗ ಮೇ ಬಿ ಅದು ನಿಮ್ಗೆ ರೆಡ್ ಫ್ಲಾಗ್ ಇರ್ಬೋದು. ಬಟ್ ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ಏನೋ ಜಾಸ್ತಿ ಆದಾಗ್ಲೇ ನಿಮ್ಗೆ ಅದು ಇದು ಚೆಕ್ ಮಾಡಕ್ ಹೇಳ್ತಾರೆ ಡಾಕ್ಟರ್ಸ್, ಏನಾದ್ರು ಸಿವಿಯರ್ ಇದು ಅದಾಗ್ಲೇನೆ. ಈಗ ನಾವಾಗ ಕೇಳ್ಬೇಕು, ನಾವ್ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾ ಲಿವರ್ ಅದು ಇದೆಲ್ಲ, ಅವಾಗ ಮಾತ್ರ ಓಕೆ ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಬಟ್ ಡೈರೆಕ್ಟ್ ಆಗಿ ಕೂಡ ನೀವು ಹೋಗಿ ನಿಮ್ ಬಾಡಿ ಚೆಕ್ಅಪ್ ನ ಮಾಡ್ಕೋಬಹುದು. ನಿಮ್ದು ಲಿವರ್ ಯಾವ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇದೆಯಾ, ಇದು ಕಿಡ್ನಿ, ಲಿವರ್, ಹಾರ್ಟ್ ಎಲ್ಲ ಫುಲ್ ಬಾಡಿ ಚೆಕ್ಅಪ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ 3 months ಒಂದ್ಸರಿ ಅಥವಾ 6 months ಒಂದ್ಸರಿ ನೀವು ನಿಮ್ ಬಾಡಿ ಚೆಕ್ಅಪ್ ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ರೆಡ್ ಫ್ಲಾಗ್ ಕೊಡುತ್ತೆ ನಿಮ್ಗೆ. ಇದು 15ರಲ್ಲಿ 2 ಅಥವಾ 3 ಸಿಂಪ್ಟಮ್ಸ್ ಏನಾದ್ರು ಕಾಣಿಸಿದ್ರೆ, ಸೊ ಲಿವರ್ ಬಗ್ಗೆ ಅವಾಗ ನೀವು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಮತ್ತೆ ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ಸ್ ಯಾರು ನಿಮ್ಗೆ ಡಯಾಗ್ನೋಸ್, ಅವರು ನೀವ್ ಇವ್ರ ಹತ್ರ ಏನಾದ್ರು ಹೋದ್ರೆ ಅವ್ರು ಡಯಾಗ್ನೋಸ್ ಮಾಡಕ್ಕಾಗಲ್ಲ, ಅವ್ರಿಗೆ ಅದು ರೈಟ್ಸ್ ಇಲ್ಲ. ಅವ್ರು ನಿಮ್ಗೆ ಈ ಸಿಂಪ್ಟಮ್ಸ್, ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇರುತ್ತೆ ಅದನ್ನ ನೋಡ್ಬಿಟ್ಟು ನೀವು ಲಿವರ್ನ ಚೆಕ್ ಮಾಡ್ಕೊಳ್ಳಿ, ಈ ತರ ನಿಮ್ಗೆ ಸಜೆಷನ್ ಕೊಡ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ನಿಮ್ಗೆ ಇದನ್ನ ತಿನ್ಬೇಕು ಡಯಟ್ ಅಂತ ಎಲ್ಲ ಹೇಳ್ಬೋದು. ಬಟ್ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಿಮ್ಗೆ ಸಿವಿಯರ್ ಏನಾದ್ರು ಡಿಸೀಸ್ ಬಂದಾಗ್ಲೇ ಇವೆಲ್ಲ ನಿಮ್ಗೆ ಹೇಳ್ತಾರೆ.
ಡಾಕ್ಟರ್ಸ್ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನೀವು ಮಾಡ್ಕೊಳ್ತೀರಾ, ಅದರಲ್ಲಿ ಏನೂ ಇಲ್ಲ ಅಂತಾನೆ ಹೇಳಿದ್ರೆ. ಯಾಕಂದ್ರೆ ನಿಮ್ಗೆ 2 ಸಿಂಪ್ಟಮ್ಸ್ ಬರೋದು ಈ ಡೈಟಿಷಿಯನ್ ನ್ಯೂಟ್ರಿಷನ್ ಮಾತ್ರ ಗೊತ್ತಾಗುತ್ತೆ. ಬಟ್ ಡಾಕ್ಟರ್ಸ್ಗೆ ಅದು ರಿಪೋರ್ಟ್ ನೋಡಿ ಏನ್ ಹೇಳ್ತಾರೆ, ಎಲ್ಲ ಸರಿಯಾಗಿದೆ ಹೋಗಿ. ಇದು ನನ್ಗೆ ಸ್ವಂತ ಅನುಭವ ಕೂಡ ಆಗಿದೆ ಒಂದ್ಸರಿ. ಈ ನಿಮ್ಮ ಲಿವರ್ ಹೆಲ್ತ್ ಇಂಪ್ರೂವ್ ಮಾಡೋಕೆ ಏನೇನ್ ಪ್ರೋಟೋಕಾಲ್ಸ್ ಇದಾವೆ ನೋಡೋಣ. ಡಿಟಾಕ್ಸ್, ಮೊದಲನೇದಾಗಿ ಡಿಟಾಕ್ಸ್ 5 ಫೇಸ್ ಇದೆ ಇದ್ರ ಪ್ರೋಟೋಕಾಲ್ ಅಲ್ಲಿ. ಮೊದಲನೇದಾಗಿ ಡಿಟಾಕ್ಸ್, ಎರಡನೇದು ಡೈಟು, ಲೈಫ್ ಸ್ಟೈಲು, ಸಪ್ಲಿಮೆಂಟ್ಸ್, ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಸಜೆಷನ್ಸ್. ಈ ಡಿಟಾಕ್ಸ್ ಏನೇನ್ ಡಿಟಾಕ್ಸ್ ಅಲ್ಲಿ ಏನಂದ್ರೆ, ನೀವ್ ಏನೇನ ಕಸ ಅದು ಏನು ಹಾಕ್ತಿರಲ್ಲ ಅದನ್ನ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ಸ್, ಕೆಫಿನ್. ಕೆಲವು ಜನ ಆಲ್ಕೋಹಾಲ್ ತಗೋತಾರೆ, ಒಕ್ಯಾಜನಲಿ ಯಾವಾಗಾದ್ರೂ ತಗೊಂತಾರೆ. ಆದ್ರೆ ಅದನ್ನ ನಾವು ಅದಕ್ಕೆ ಯಾರಿಗೂ ಹೇಳಲ್ಲ, ಅವರು ಮನೆಯಲ್ಲೂ ಹೇಳಲ್ಲ, ಮನೆಯವ್ರಿಗೂ ಗೊತ್ತಿರಲ್ಲ ಅವ್ರು ತಗೊಳ್ತಾ ಇರೋದು, ಯಾರಿಗೂ ಹೇಳಲ್ಲ. ಯಾವ್ದಾದ್ರು ಹೆಲ್ತ್ ಕೋಚ್ ಹತ್ರನೋ ಅಥವಾ ನ್ಯೂಟ್ರಿಷನಿಸ್ಟ್ ಹತ್ರ ಹೋದಾಗ ಕೂಡ ಅವರು ಹೇಳಲ್ಲ. ಯಾಕಂದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಹೆಲ್ತ್ ಕೋಚ್ಗಳಿಗೆ, ನ್ಯೂಟ್ರಿಷನಿಸ್ಟ್ಗಳಿಗೆ. ಅವಾಗ ಹೇಳಿದ್ರೆ ಎಲ್ಲಿ ಬಿಡಿಸ್ಬಿಡ್ತಾರೋ ಅಥವಾ ಮನೆಯಲ್ಲಿ ಗೊತ್ತಾಗುತ್ತೋ ಅಂತ. ಆದ್ರೆ ಆಸ್ ಅ ಹೆಲ್ತ್ ಕೋಚ್ ಅವ್ರಿಗೆ ಗೊತ್ತಾಗುತ್ತೆ, ಯಾವ್ದೇ ನ್ಯೂಟ್ರಿಷನ್ ಹತ್ರ ಹೋದ್ರು ಅವ್ರಿಗೆ ಅದು ಗೊತ್ತಾಗುತ್ತೆ. ಬಟ್ ಅವರು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಲ್ಲ, ಏನ್ ಮಾಡ್ತೀರಾ, ಅವ್ರ ಜೊತೆ ಆದ್ರೂ ಅವರು ಡೈರೆಕ್ಟ್ ಆಗಿ ಯಾಕೆ ಹೇಳಲ್ಲ ಅಂದ್ರೆ, ಅದನ್ನ ಅವ್ರ ಬಾಯಿಂದಾನೇ ಅವರು ತೆಗಿಯಕ್ಕೆ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡೋದು, ಮಾತಾಡ್ಬೇಕಾಗುತ್ತೆ ಅವ್ರ ಜೊತೆ, ಒಂಥರ ರ್ಯಾಪೋ ಬಿಲ್ಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಅವ್ರ ತರ ಹೋಗಿದಾರೆ ಬಾಸ್ ತರ, ನೀವು ಅದನ್ನ ತಿನ್ಬೇಡಿ ಇದ್ ತಿನ್ಬೇಡಿ ಅಂತ ಏನ್ ಡೈರೆಕ್ಟ್ ಆಗಿ ಅವ್ರು ಹೇಳಲ್ಲ. ಅವ್ರಿಗೆ ಒಂಥರ ಅವ್ರ ಜೊತೆ ರ್ಯಾಪೋ ಬಿಲ್ಡ್ ಮಾಡಿ, ಅವ್ರನ್ನ ಫ್ರೆಂಡ್ ತರ ಟ್ರೀಟ್ ಮಾಡಿ, ಒಂದ್ ಸ್ವಲ್ಪ NLP ಟೆಕ್ನಿಕ್ ಯೂಸ್ ಮಾಡಿ ಮಾಡ್ಬೇಕಾಗುತ್ತೆ. ನಿಧಾನವಾಗಿ ಅವ್ರ ಬಾಯಿಂದಾನೆ ಅವ್ರು ಹೇಳೋ ತರ ಅವ್ರು ಮಾಡಿ, ಆಮೇಲೆ ಲಿವರ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಎಲ್ಲನೋ ಅವ್ರಿಗೆ ತಿಳಿಸಿ ಹೇಳಿದಾಗ ಅವ್ರ ಬಾಯಿಂದಾನೆ ಬರೋ ತರ ಅವ್ರು ಮಾಡ್ತಾರೆ. ನಿಧಾನವಾಗಿ ಅವ್ರಿಗೆ ಮನವರಿಕೆ ಮಾಡ್ತಾರೆ. ಅವ್ರಿಗೆ ಕೇಳ್ಬೇಕಾಗುತ್ತೆ, ನೀವು ರೆಗ್ಯುಲರ್ ಆಗಿ ತಗೋತೀರಾ, ಸ್ಮೋಕಿಂಗ್ ಮಾಡ್ತೀರಾ, ಮತ್ ಕೆಲವರು ಡ್ರಗ್ಸ್ ಕೂಡ ತಗೊಂತಾರೆ ಗೈಸ್. ಆದ್ರೆ ಯಾರಿಗೂ ಅವರು ಮನೆಯಲ್ಲಿ ಗೊತ್ತಾಗೂ ಆಗೋದಲ್ಲ ಅದು. ಈವನ್ ಕೆಫಿನ್ ಕೂಡ ತುಂಬಾ, ಅದು ಅಷ್ಟೊಂದು ಒಳ್ಳೇದಲ್ಲ. ದಿನಕ್ಕೆ ಒಂದ್ಸರಿ ಕಾಫಿ ಇಸ್ ಓಕೆ, ಬಟ್ ಮ್ಯಾಕ್ಸಿಮಮ್ 1 ಕಪ್ ಅಷ್ಟೇ. ಇದು ಕೂಡ ಇದನ್ನೆಲ್ಲ ಕೂಡ ಲಿವರು ಫಂಕ್ಷನ್ ಇದು ಮಾಡಕ್ಕೆ, ಪ್ರೊಸೆಸ್ ಮಾಡಕ್ಕೆ ಅಥವಾ ಡಿಟಾಕ್ಸ್ ಮಾಡಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ. ನೆಕ್ಸ್ಟ್ ಇದು ಪ್ಲಾಸ್ಟಿಕ್. ಇದರಲ್ಲಿರೋ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿದೆ ಅಲ್ಲ, ಅಂದ್ರೆ ನೀವು ಏನಾದ್ರೂ ಹೊರಗಡೆಯಿಂದ ಫುಡ್ ಎಲ್ಲ ತಂದ್ರೆ ನೋಡಿ, ಪ್ಲಾಸ್ಟಿಕ್ ಅಲ್ಲಿ ಹಾಕೊಡ್ತಾರೆ. ಅದು ಸಾಂಬಾರೆಲ್ಲ ಬಿಸಿ ಬಿಸಿ ಸಾಂಬಾರೆಲ್ಲ, ಅದು ಸಾಂಬಾರಲ್ಲೆಲ್ಲ ಅದು ಕೆಮಿಕಲ್ಸ್ ಎಲ್ಲ ಬರುತ್ತೆ. ಸೊ ಮನೆಗ್ ಬಂದ್ಮೇಲೆ ಬೇಗ ಅದನ್ನ ನಿಮ್ ಪಾತ್ರೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ಪ್ಲಾಸ್ಟಿಕ್ ಕಂಟೈನರ್ ಸ್ಟೋರ್ ಮಾಡೋದು, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರ್ ಕುಡಿಯೋದು, ತುಂಬಾ ನಿಮ್ಗೆ ಗೊತ್ತಿರ್ಬೇಕು ಇದೆಲ್ಲ. ಪ್ಲಾಸ್ಟಿಕ್ ಇಸ್ ನಾಟ್ ಅಟ್ ಆಲ್ ಗುಡ್. ಇದು ಲಿವರ್ ಡಿಟಾಕ್ಸ್ ಮಾಡೋ ಸಮಯದಲ್ಲಿ ಲಿವರ್ ನಿಂತು ಬಿಡುತ್ತೆ, ಯೋಚನೆ ಮಾಡುತ್ತೆ ಇದನ್ನ ಹೇಗೆ ಡಿಟಾಕ್ಸ್ ಮಾಡೋದು ಅಂತ. ಸೊ ಪ್ಲಾಸ್ಟಿಕ್ ಇದನ್ನ ನಿಲ್ಸಲೇಬೇಕು, ಇದು ಪ್ಲಾಸ್ಟಿಕ್ ಮಾತ್ರ. ಮೂರನೇದು ಕೆಮಿಕಲ್ ಫ್ರೀ ಸ್ಕಿನ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕು. ನಾಲ್ಕನೇದು ಯೂಸ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಡ್ಗಳನ್ನ ತಿನ್ಬೇಕು. ಐದನೇದು ನಿಮ್ಮ ನೀರಿನ ಗುಣಮಟ್ಟ ಚೆನ್ನಾಗಿರ್ಬೇಕು, ಕುಡಿತಾ ಇರೋ ನೀರು. ಮತ್ತೆ ಆಂಟಿಬಯೋಟಿಕ್ಸ್, ಹಾರ್ಮೋನ್ ಫ್ರೀ ಚಿಕನ್. ಈಗ ಚಿಕನ್ಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಸೊ ನಾನ್ ವೆಜ್ ತಿನ್ನೋರ್ಗೆ ಹೇಳ್ತಾ ಇದೀನಿ ಅಂತ. ಸೊ ಅಂತವೆಲ್ಲ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಅವಾಯ್ಡ್ ಅನ್ನೆಸೆಸರಿ ಮೆಡಿಕೇಶನ್ಸ್, ಓಲ್ಡ್ ಮೆಡಿಸಿನ್ಸ್. ಆಗ ಹೇಳಿದ್ನಲ್ಲ, ಇದೆಲ್ಲ ಮೆಡಿಸಿನ್ಸ್, ಓಲ್ಡ್ ಮೆಡಿಸಿನ್ಸೇ ಕೆಲವರು ತಿಂತಾ ಇರ್ತಾರೆ. ಲಾಸ್ಟ್ ಟೈಮ್ ತೋರ್ಸ್ಕೊಂಡ್ ಬಂದಿದ್ದು ಅದನ್ನೇ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಮೊದಲನೇ ಫೇಸ್ ನಲ್ಲಿ. ಸೊ ಲಿವರ್ ಡಿಟಾಕ್ಸ್ ಫಂಕ್ಷನ್ ನಿಮ್ದು ಸರಿಯಾಗಿ ಆಗ್ಬೇಕು ಅಂದ್ರೆ ಇದೆಲ್ಲ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಈಗ ಒಬ್ಬ ಮನುಷ್ಯನ್ಗೆ ತುಂಬಾ ಸ್ಟ್ರೆಸ್ ಆಗಿದೆ, ಅವ್ರಿಗೆ ಮತ್ತೆ ನೀವು ಮೇಲೆ ಸ್ಟ್ರೆಸ್ ಕೊಡ್ತಾ ಇದ್ದಿದ್ರೆ ಅವ್ರು ಬ್ರೇಕ್ ಡೌನ್ ಆಗಿ ಹೋಗ್ತಾರೆ. ಅದೇ ರೀತಿ ನಮ್ಮ ಲಿವರ್ ಕೂಡ ಪಾಪ ಮೊದ್ಲೇ ಅದು ಸ್ಟ್ರೆಸ್ ಅಲ್ಲಿ ಇರುತ್ತೆ. ಮತ್ತೆ ನಾವು ಅದಕ್ಕೆ ಏನೆಲ್ಲ ತಿಂದು ಸ್ಟ್ರೆಸ್ ಕೊಡ್ಬಾರ್ದು. ನಮ್ಗೆ ಅದಕ್ಕೆ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇಷ್ಟವಾದ ತಿನ್ಬೇಡಿ ಅಂತ ಏನ್ ಹೇಳ್ತಾ ಇಲ್ಲ, ಬಟ್ ಯಾವಾಗಾದ್ರೂ ಮಂತ್ಲಿ ಓಕೆ, ಮಾಡ್ರೇಟ್ ಆಗಿ ತಿನ್ಬೇಕು, ಪ್ರಮಾಣ ಕಡಿಮೆ ಆಗಿರ್ಬೇಕು ಅಷ್ಟು ಮೊದ್ಲಿಗಿಂತ. ಸೊ ಲಿಮಿಟ್ ಅಲ್ಲಿ ಇರ್ಲಿ. ಏನೇ ಆದ್ರೂ ಗೊತ್ತಿಲ್ಲದೆ ಈಗ ತಿಂದಿದ್ವಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ಸೊ ಈಗ ಆಲ್ರೆಡಿ ನಾವು ಗೊತ್ತಿಲ್ಲದೆ ಏನೆಲ್ಲ ಲೋಡ್ ಕೊಟ್ಟಿದೀವಿ ನಮ್ ಲಿವರ್ಗೆ, ಅದನ್ನ ಏನ್ ಮಾಡ್ಬೇಕು, ಅದ್ರ ಡೈಟ್ ಹೇಗಿರ್ಬೇಕು. ಫೇಸ್ 2 ನಲ್ಲಿ ಬರುತ್ತೆ ಇದು ಡೈಟ್ ಮಾಡಿಫಿಕೇಶನ್ಸ್ ಏನ್ ಮಾಡ್ಬೇಕು ಅಂತ. ಗೆಟ್ ಎನಫ್ ಫೈಬರ್, ನಾರಿರುವ ಆಹಾರಗಳನ್ನ ನೀವು ಚೆನ್ನಾಗಿ ತೆಗೆದುಕೊಳ್ಬೇಕು. ಫೈಬರ್, ನಾರಿರೋ ಅಂದ್ರೆ ಫೈಬರ್ ಅಂತ ಹೇಳಿದ್ನಲ್ಲ, ಬ್ರಷ್ ತರ ಕೆಲಸ ಮಾಡುತ್ತೆ ನಮ್ ಕರುಳಲ್ಲಿ, ಕ್ಲೀನ್ ಮಾಡುತ್ತೆ ಅಂತ. ಫಸ್ಟ್ ಅದಕ್ಕೆ ನೀವು ಸಲಾಡ್ಗಳನ್ನ ಜಾಸ್ತಿ ತಗೋಬೇಕು, ಸೌತೆಕಾಯಿ, ಕ್ಯಾರೆಟ್ ಇವೆಲ್ಲ. ಅವಾಗ ಫಸ್ಟ್ ಸಲಾಡ್ಗಳನ್ನ ತಿಂದು ಆಮೇಲೆ ಊಟ ಮಾಡ್ಬೇಕು.
ಅದಕ್ಕೆ ಅದು ಸಲಾಡ್ ಏನ್ ಮಾಡುತ್ತೆ ಅಂದ್ರೆ ಒಂದು ಬ್ರಷ್ ತರ ಕೆಲಸ ಮಾಡುತ್ತೆ, ಕ್ಲೀನಿಂಗ್ ಮಾಡುತ್ತೆ ನಮ್ಮ ಇಂಟೆಸ್ಟೈನ್ ಎಲ್ಲ. ಸೊ ಫ್ರೂಟ್ಸು, ವೆಜಿಟೇಬಲ್ಸು, ರಾಜ್ಮಾ ರಾಜ್ಮಾ, ಚನ್ನ, ದಾಲ್, ಛೋಲೆ, ಅದೇ ಕಡಲೆ ಕಾಳು, ಇದೆಲ್ಲ ಇನ್ಕ್ಲೂಡ್ ಮಾಡಿ ನಿಮ್ಮ ದೇಹಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದು ದೇಹಕ್ಕೆ ಅನುಸಾರವಾಗಿ. ಮತ್ತೆ ಲಿಮಿಟ್ ಟೂ ಮಚ್ ಆಫ್ ರಿಫೈನ್ಡ್ ಕಾರ್ಬ್. ಈಗ ಯಾವಾಗಾದ್ರೂ ಓಕೆ, ಫೈಬರ್ ವಿಲ್ ಟೇಕ್ ದ ಲೋಡ್ ಆಫ್ ದ ಲಿವರ್. ನಾರಿರೋ ಪದಾರ್ಥ ಏನ್ ಮಾಡುತ್ತೆ, ಲಿವರ್ನ ನಿಮ್ ಭಾರನ ಅದು ಕಡಿಮೆ ಮಾಡುತ್ತೆ. ಅದಕ್ಕೆ ನಾರಿರೋ ಪದಾರ್ಥಗಳನ್ನ ಜಾಸ್ತಿ ನೀವು ತಗೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದನ್ನ. ಯಾಕಂದ್ರೆ ರಿಫೈನ್ಡ್ ಕಾರ್ಬ್ ಆದ ಬ್ರೆಡ್, ಪಾಸ್ತಾ ಇಂಥವೇನಿದಾವಲ್ಲ, ಏನು ಬೇಕರಿ ಐಟಮ್ಗಳು ಇವೆಲ್ಲ ಮೈದಾದಿಂದ ಮಾಡೋದು. ಸೊ ಇಂಥವೆಲ್ಲ ಪ್ಯಾಕೆಟ್ ಫುಡ್ಗಳಲ್ಲಿರೋ ಪದಾರ್ಥಗಳು, ಇಂಥವೆಲ್ಲ ಏನಾಗುತ್ತೆ, ಇದನ್ನ ಪ್ರೊಸೆಸ್ ಮಾಡಕ್ಕೆ, ಡಿಟಾಕ್ಸ್ ಮಾಡಕ್ಕೆ ಲಿವರ್ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ನಾನೊಂದೇನು ವಿಷಯ ಹೇಳ್ಬೇಕು ಅಂದ್ರೆ, 5 ದಿನ ಒಂದು ಡಿಟಾಕ್ಸ್ ಕೋರ್ಸ್ ಮಾಡಿದ್ವಿ. ಆ ಡಿಟಾಕ್ಸ್ ಅಲ್ಲಿ 5 ದಿನ ಫುಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮೇಲೆ ಇರ್ಬೇಕಾಗುತ್ತೆ. ಈ ಚಪಾತಿ ಮತ್ತೆ ಈ ಅನ್ನ ಯಾವ್ದು ತೆಗೆದುಕೊಳ್ಳಿಲ್ಲ. ಫುಲ್ 5 days ಇದು ಫೈಬರ್ ಅಲ್ಲೇ ಇರುತ್ತೆ ನಮ್ದು 5 days. ಆದ್ರೆ ಅಲ್ಲಿ 5 ದಿನ ಫುಲ್ ಡಿಟಾಕ್ಸ್ ಮಾಡಿದಾಗ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಮೇಲೆ ಇರ್ತೀವಿ. ನಮ್ದು ತೂಕ ಕಡಿಮೆ ಆಗುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ವೇಟ್ ಒಂದ್ 5 ದಿನದಲ್ಲೇ ಒಂದು 2-3 kg ವೇಟ್ ಕೂಡ ಕಡಿಮೆ ಆಗುತ್ತೆ ಅದರಲ್ಲಿ. ಸೊ ಇದನ್ನ ಮಾಡೋದು ಈ ಅಂದ್ರೆ ಇಷ್ಟು ದಿನ ಎಲ್ಲ ತಿಂದಿರ್ತೀವಲ್ಲ, ಅದನ್ನ ಡಿಟಾಕ್ಸ್ ಮಾಡೋಕ್ಕೆ ಇದನ್ನ ಮಾಡ್ತೀವಿ. ಇಷ್ಟು ದಿನ ಏನೇನ್ ತಿಂದಿರ್ತೀವಲ್ಲ ರಿಫೈನ್ಡ್ ಎಲ್ಲ, ಸ್ವಲ್ಪ ದಿನ ಅದನ್ನ ನಿಲ್ಸಿ 5 ದಿನ ಕೋರ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಡಿಟಾಕ್ಸ್ ಆಗುತ್ತೆ ನಮ್ಮ ಬಾಡಿ. ಮೂರನೇದು ಶುಗರ್ನ ಅವಾಯ್ಡ್ ಮಾಡ್ಬೇಕು. ಸಕ್ಕರೆ ಇಸ್ ಅ ಕಲ್ಪ್ರಿಟ್. ಹಿಡನ್ ಶುಗರ್ ಕೆಲವೊಂದು ಇರ್ತಾವಲ್ಲ, ಕೆಲವೊಂದು ಐಟಮ್ ಅಲ್ಲಿ ಶುಗರ್ ಹಾಕಿರ್ತಾರೆ, ಅದು ಗೊತ್ತೂ ಆಗಲ್ಲ. ಬ್ರೆಡ್ ಅಲ್ಲೂ ಶುಗರ್ ಹಾಕಿ, ಎಲ್ಲಾ ಐಟಮ್ ಅಲ್ಲೂ ಶುಗರ್ ಹಾಕಿರ್ತಾರೆ, ಆದ್ರೆ ಹಿಡನ್ ಶುಗರ್ ಗೊತ್ತಾಗಲ್ಲ. ಆಡ್ ಗುಡ್ ಕ್ವಾಲಿಟಿ ಆಫ್ ಪ್ರೋಟೀನ್. ಅದರಲ್ಲಿ ಅಮೈನೋ ಆಸಿಡ್ ಇರುತ್ತೆ. ಅಮೈನೋ ಆಸಿಡ್ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಮೈನೋ ಆಸಿಡ್ ತುಂಬಾನೇ, ನಮ್ಮ ಬಾಡಿನೂ ಅಮೈನೋ ಆಸಿಡ್ ಇದೆ ಅಲ್ಲ ಅದ್ರದೇ ಆದ್ರೂ ನಾವು ಎಕ್ಸ್ಟ್ರಾ ಅಮೈನೋ ಆಸಿಡ್ ಇರೋ ಫುಡ್ ಗಳನ್ನ ತಗೋಬೇಕು. ಅದೇ ಚನಾ, ರಾಜ್ಮಾ, ಚೋಲೆ, ಮೂಂಗ, ಹೆಸರುಬೇಳೆನಲ್ಲಿ ಇಡ್ಲಿ ದೋಸೆ ಮಾಡ್ಬೋದು, ಕೋಸಂಬರಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ಬೋರ್ ಆಗಲ್ಲ ಅದೇ ತಗೊಳಕ್ಕೆ. ಸೊ ಈ ತರ ತಯಾರಿಸಿ ನೀವು ಊಟದಲ್ಲಿ ಇದನ್ನ ಪ್ರೋಟೀನ್ ನ ಇರ್ಲೇಬೇಕು ಅನ್ನೋದನ್ನ ನೋಡ್ಕೋಬೇಕು. ಸ್ಟೇ ಹೈಡ್ರೇಟೆಡ್. ಲಿವರ್ ಡಿಟಾಕ್ಸ್ ಸಮಯದಲ್ಲಿ ನೀರು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಮೊದ್ಲು ಯಾರಾದ್ರೂ ನಾವು ಪ್ರಶ್ನೆ ಕೇಳೋದು ಕ್ಲೈಂಟ್ ಅಂದ್ರೆ ಎಷ್ಟು ನೀರು ಕುಡಿತೀರಾ ಅಂತಾನೆ. ಸೊ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನ ನೆಕ್ಸ್ಟ್, ಲಿವರ್ಗೆ ಸಪೋರ್ಟ್ ಮಾಡೋ ಫುಡ್ಗಳು ಯಾವ್ಯಾವು? ಬೀಟ್ರೂಟ್ ಇಸ್ ವೆರಿ ಗುಡ್. ಬೀಟ್ರೂಟ್ ಜ್ಯೂಸ್ ತಗೋಬಹುದು, ಅಥವಾ ಸಲಾಡ್ ರೂಪದಲ್ಲಿ ತಗೋಬಹುದು, ಪಲ್ಯ ಮಾಡಿ ತಗೋಬಹುದು. ಮತ್ತೆ ಕ್ಯಾರೆಟ್, ಆಪಲ್, ಈಗ ABC, ಆಪಲ್, ಬೀಟ್ರೂಟ್, ಕ್ಯಾರೆಟ್, ABC ಜ್ಯೂಸ್ ಅಂತ ಇದೆ. ಆದ್ರೆ ಇದು ಎಲ್ಲರಿಗೂ ಸೂಟ್ ಆಗ್ಲಿಕ್ಕಿಲ್ಲ. ಅವರ ಒಂದು ದೇಹದಕ್ಕೆ ಅನುಸಾರವಾಗಿ ಅದನ್ನ ತೆಗೆದುಕೊಳ್ಬೇಕಾಗುತ್ತೆ ABC ಜ್ಯೂಸ್. ಅವಕಾಡೋ, ಇದು ಒಳ್ಳೆ ಆಹಾರ ಸ್ಕಿನ್ಗೂ ಕೂಡ. ಮತ್ತೆ ಬೇಯಿಸಿದ ಕ್ರಿಸಿಫರಸ್ ವೆಜಿಟೇಬಲ್ಸ್ ಆದ ಕ್ಯಾಬೇಜು, ಬ್ರೊಕೋಲಿ, ಕೇಲ್, ಕೊಲಾರ್ಡ್ ಗ್ರೀನ್, ಇದೊಂದು ಗ್ರೀನ್ ಲೀಫ್ ಅದು. ಮತ್ತೆ ಬ್ರೂಸೆಲ್ಸ್ ಸ್ಪ್ರೌಟ್ಸ್, ಅದು ಕೂಡ ಒಂದು ಬ್ರೂಸೆಲ್ಸ್ ಸ್ಪ್ರೌಟ್ಸ್ ಅದು ನಮ್ಮಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ರೇರ್ ಆಗಿ ಸಿಗುತ್ತೆ ಬೇರೆ ಕಡೆ. ಇನ್ನು ಗ್ರೀನ್ ಟೀ ಒಳ್ಳೇದು, ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಅದು ಗುಡ್. ಮೊಚಾ ಟೀ ಅಂತ ಹೇಳ್ತೀವಿ, ಅದು ತುಂಬಾ ಕಹಿಯಾಗಿರುತ್ತೆ. ಇದೆಲ್ಲ ಒಳ್ಳೇದೇ ಲಿವರ್ ಸಪೋರ್ಟ್ ಮಾಡೋಕೆನೆ. ಇನ್ನ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂದ್ರೆ, ನಮ್ದು ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. 2018ರಲ್ಲಿ ಒಂದು ರಿಸರ್ಚ್ ಆಗಿತ್ತು. ಅದರಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರೋರಲ್ಲಿ ಮುಖ್ಯವಾಗಿ ಕಾರಣ ಏನಿತ್ತಂದ್ರೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂತೆ. ಫ್ಯಾಟ್ ಬಿಲ್ಡಪ್ ಆಗೋಕೆ ಎಕ್ಸರ್ಸೈಸ್ ಮಾಡದೇ ಇರೋದೇ ಮುಖ್ಯ ಕಾರಣ ಆಗಿತ್ತು ಅಂತ ತಿಳಿ ಬಂದಿತ್ತಂತೆ ಅವಾಗ. ಅದರಲ್ಲಿ 2 ಟೈಪ್ಸ್ ಎಕ್ಸರ್ಸೈಸ್ ಹೆಲ್ಪ್ ಆಗುತ್ತೆ ಈ ಫ್ಯಾಟಿ ಲಿವರ್ ಆದಾಗ, ಅದನ್ನ ಪ್ರೂವ್ ಆಯ್ತಂತೆ ಅವಾಗ. ಅದೇನಂದ್ರೆ ಕಾರ್ಡಿಯೋ ಮತ್ತು ರೆಸಿಸ್ಟೆನ್ಸ್ ಎಕ್ಸರ್ಸೈಸಸ್ಗಳು. ನೀವೇನ್ ಮಾರ್ಥೋನ್ ರನ್ ಮಾಡ್ಬೇಕಾಗಿಲ್ಲ, ಸ್ವಲ್ಪ ಚಿಕ್ಕ ಎಕ್ಸರ್ಸೈಸ್ ಗಳನ್ನ ಮಾಡಿದ್ರೆ ಒಳ್ಳೇದು. ಬೈಸಿಕಲ್ ಅಥವಾ ಸ್ವಿಮ್ಮಿಂಗು, ಮತ್ತೆ ಸಿಂಪಲ್ ವಾಕ್ ಆಲ್ಸೋ ಓಕೆ. ಮತ್ತೆ ಬೆಳಿಗ್ಗೆ ಎದ್ದು ಒಂದು 4-5 ಸೂರ್ಯ ನಮಸ್ಕಾರ ಮಾಡಿದ್ರು ಸಾಕು. ಅಥವಾ ಪ್ರತಿ 1 ಗಂಟೆಗೊಮ್ಮೆ 2-3 ನಿಮಿಷ ವಾಕ್ ಮಾಡ್ಬೇಕು. ಮೆಟ್ಲು ಹತ್ತೋದು ಇಳಿಯೋದು ಇದನ್ನ ಮಾಡ್ಬೋದು. 4th ಫ್ಲೋರ್ ಇಲ್ತಾ ಇರ್ತಾರೆ, ನೀವು 2 ಫ್ಲೋರ್ ಹತ್ಕೊಂಡ್ ಬರ್ಬೋದು. ಆಮೇಲೆ ನಿಮ್ 4th ಫ್ಲೋರ್ಗೆ ಲಿಫ್ಟ್ ಯೂಸ್ ಮಾಡ್ಬೋದು. ಈ ತರ ಹತ್ರ ಏನಾದ್ರು ತರಕ್ ಹೋದ್ರೆ ನಡ್ಕೊಂಡು ಹೋಗೋದು, ಈ ತರ ಎಲ್ಲ ಮಾಡ್ಬೋದು ನೀವು. ಲಿಫ್ಟ್ ಯೂಸ್ ಮಾಡೋ ಬದಲು ಈ ತರ ಮಾಡಿ.
ಯೋಗ ಕ್ಲಾಸ್ ಜಾಯ್ನ್ ಆಗಿ ವೇಟ್ ಟ್ರೈನರ್ ನ ಹೈರ್ ಮಾಡ್ಕೋಬಹುದು. ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಹೇಳ್ತಾ ಇದೀನಿ. ಮತ್ತೆ ಜುಂಬಾ ಎಕ್ಸರ್ಸೈಸ್, ಏರೋಬಿಕ್ಸ್ ಯಾವ್ದಾದ್ರು ಒಂದು ಎಕ್ಸರ್ಸೈಸ್ ಅಲ್ಲಿ ಕ್ಲಾಸ್ ಅಲ್ಲಿ ಜಾಯ್ನ್ ಆಗೋದು ಎಕ್ಸ್ಟ್ರೀಮ್ಲಿ ಇದು ಪವರ್ಫುಲ್ ಲಿವರ್ ಡಿಟಾಕ್ಸ್ ಮಾಡಕ್ಕೆ. ಮತ್ತೆ ತುಂಬಾ ಒತ್ತಡ ತಗೊಂಡು ಎಕ್ಸರ್ಸೈಸ್ ಮಾಡಬಾರ್ದು, ಜೆಂಟಲ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು. ನಿಮ್ಮ ಏಜ್ ಪ್ರಕಾರ ಕೂಡ ನಿಮ್ಗೆ ಸಂತೋಷ ಆಗ್ಬೇಕು ಅದನ್ನ ಮಾಡ್ತಾ ಇದ್ರೆ, ಸ್ಟ್ರೆಸ್ ಇರ್ಬಾರ್ದು, ಲಿವರ್ಗೆ ಸ್ಟ್ರೆಸ್ ಕೊಡ್ಬಾರ್ದು ಒಟ್ನಲ್ಲಿ, ಅದು ಡಿಟಾಕ್ಸ್ ನಲ್ಲಿ ಇದ್ದಾಗ ಎಸ್ಪೆಷಲಿ. ಸೊ ಈಗ 5 ದಿನದ ಡಿಟಾಕ್ಸ್ ವರ್ಕ್ ಅಂತ ಹೇಳಿದ್ರೆ ನಾವು ಮಾಡಿದ್ವಿ ಅಂತ ಹೇಳಿದೆ, ಅಲ್ಲಿ ಅವಾಗ ನಾವು ಹಾರ್ಡ್ ಎಕ್ಸರ್ಸೈಸ್ ಯಾವ್ದು ಮಾಡ್ಬಾರ್ದು ಅವಾಗ ಆ ಸ್ಪೇಸ್ ಅಲ್ಲಿ ಇದ್ದಾಗ. ಸೊ 2-3 ಕೆಲವ್ರು ಏನ್ ಮಾಡ್ತಾರೆ, ನಾನು ತೂಕ ಕಡಿಮೆ ಮಾಡ್ಕೋಬೇಕು ಅನ್ಕೊಂಡು 2-3 ಗಂಟೆ ವೇಗರಸ್ ಎಕ್ಸರ್ಸೈಸ್ ಮಾಡೋದು, ವೇಟ್ ಕಡಿಮೆ ಮಾಡ್ಕೋಬೇಕು ಅಂತ, ಹಾಗೆ ಹೀಗೆ ಅಂತ ಏನೇನೋ 2 ಟೈಮ್ಸ್ ಜಿಮ್ಗೆ ಹೋಗೋದು ಎಲ್ಲ ಮಾಡ್ತಾರೆ. ಅದು ಆತರ ಇರ್ಬಾರ್ದು, ಬ್ಯಾಲೆನ್ಸ್ ಆಗಿರ್ಬೇಕು, ಎಸ್ಪೆಷಲಿ ಡಿಟಾಕ್ಸ್ ಫೇಸ್ ಅಲ್ಲಿ ಇದ್ದಾಗ. ಸೊ ಇದೆಲ್ಲ ನಿಮ್ಮ ನಾನು ಹೇಳಿದ್ನೆಲ್ಲ ಅದರಲ್ಲಿ ನಾನು ಒಮ್ಮೆ 6 ಪಿಲ್ಲರ್ಸ್ ಬಗ್ಗೆ ನಿಮ್ಗೆ ಹೇಳಿದೆ. ಆ 6 ಪಿಲ್ಲರ್ಸ್ ಹೆಲ್ತ್ ಬಗ್ಗೆ ಒಂದ್ಸರಿ ಸರ್ವೆ ಮಾಡಿದ್ವಲ್ಲ ಸ್ಯಾಟರ್ಡೆ, ಅವತ್ತು ಹೇಳಿದ್ದೆ ಬ್ರೈನ್ ಡಿಟಾಕ್ಸ್ ಮಾಡಕ್ಕೆ ಸ್ಲೀಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಅದು ಎಮೋಷನ್ಸ್ ಪಿಲ್ಲರ್ ಒಂದಿತ್ತು ಅದರಲ್ಲಿ ಲಿವರ್ ಯಾರಿಗಾದ್ರೂ ಯಾರಿಗಾದ್ರೂ ಲಿವರ್ ಕೆಟ್ಟಿದ್ರೆ ಆಗ ಮನುಷ್ಯ ಏನ್ ಮಾಡ್ತಾನೆ, ಸ್ವಲ್ಪ ಭಯಭೀತರಾಗ್ಬೋದು, ಮತ್ತೆ ಹತಾಶ ಆಗ್ಬೋದು, ಬೇಡ ಬಿಡಿ ಇನ್ನೇನ್ ಮಾಡೋದಿದೆ ಅಂತ ಅಲ್ಲಿವರೆಗೆ ಬರ್ತಾರೆ. ಅವ್ರು ಏನೇನೋ ಮಾತಾಡ್ತಾರೆ, ಚಿಡ್ ಮಾಡೋದೆಲ್ಲ ಮಾಡ್ತಾರೆ, ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಮುಗೀತು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ, ಇನ್ನೆಷ್ಟು ಡೈಟ್ ಮಾಡಿ ಏನ್ ಮಾಡೋದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ತಿನ್ನಿ ಮತ್ತೆ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾರೆ, ಇನ್ನೇನು ಉಳಿದಿಲ್ಲ ಜೀವನದಲ್ಲಿ, ಅಷ್ಟೇ ಮುಗೀತಂದು, ಇನ್ನು ಡೈಟ್ ಮಾಡಿ ಆದ್ರೂ ಏನ್ ಮಾಡೋದ್ ಬಿಡಿ ಅಂತ ಈ ತರ ಡಿಪ್ರೆಸ್ ಆಗಿ ಹೇಳ್ತಾ ಇರ್ತಾರೆ. ಏನ್ ಮಾಡಿ ಹೆಲ್ತ್ ಸರಿಯಾಗಿ ಮುಟ್ಕೊಂಡು ಏನ್ ಮಾಡೋದಿದೆ, ಈ ತರ ಡಿಪ್ರೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಆ ಕಡೆ ಹೆಲ್ದಿನೂ ತಿನ್ನಲ್ಲ, ಈ ಕಡೆ ಅನ್ಹೆಲ್ದಿನೂ ತಿಂದೆ ಗಿಟ್ ಫೀಲ್ ಮಾಡ್ತಾ ಇರ್ತಾರೆ. ಆಗ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಎಲ್ಲಿ ಏನ್ ಮಿಸ್ಟೇಕ್ ಆಗ್ತಾ ಇದೆ, ಈ ಮನುಷ್ಯ ಪ್ರೀತಿ ಆನಂದದಿಂದ ಯಾಕೆ ದೂರ ಉಳಿತದೆ, ದೂರ ಉಳಿತಾ ಇದ್ದಾರೆ, ಮತ್ತೆ ಅದಕ್ಕೆಲ್ಲ ಆ ಮನುಷ್ಯ ಯಾಕೆ ತಡೀತಾ ಇದ್ದಾನೆ, ಮತ್ತೆ ಏನ್ ಕಾರಣ, ಅದರಿಂದ ಹೊರಗಡೆ ಬರೋಕೆ ತನ್ನ ನಕಾರಾತ್ಮಕ ಭಾವನೆಗಳಿಂದ ಆ ಮನುಷ್ಯ ಹೊರಗಡೆ ಬರೋಕೆ ಏನ್ ಮಾಡ್ಬೇಕು, ಮತ್ತೆ ಆ ಬರ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಕೂಡ ಮಾಡ್ಬೇಕಾಗುತ್ತೆ. ಸೊ ದಟ್ ಈ ಶುಡ್ ಕಮ್ ಔಟ್ ಫ್ರಮ್ ದ ಡಿಪ್ರೆಷನ್ ಅಥವಾ ಆ ಸಿಚುವೇಶನ್ ಇಂದ. ಅಂದ್ರೆ ಭಾವನಾತ್ಮಕವಾಗಿ ಅವ್ರನ್ನ ಹೊರಗೆ ತರಕ್ಕೆ ತಂದು ಅವರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೇಕು ಅನ್ನೋದನ್ನ ಯೋಚನೆ ನಾವು ಮಾಡ್ಲೇಬೇಕಾಗುತ್ತೆ. ನಮ್ಮ ಮಾತುಗಳಿಂದ ಮತ್ತೆ ನಡತೆಯಿಂದ ಆ ಮನುಷ್ಯನಿಗೆ ಹೇಗೆ ಮಾನಸಿಕವಾಗಿ ಹೊರಗಡೆ ತರಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡಬೇಕಾಗುತ್ತೆ, ಸಾಧ್ಯ ಇದೆ ಅಂತ ಭರವಸೆ ಕೊಡ್ಬೇಕಾಗುತ್ತೆ. ಮೆಡಿಟೇಷನ್ ಮೂಲಕ ಮಾತುಗಳಿಂದ ಅವ್ರಿಗೆ ಸಹಾಯ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಥವಾ ಲಿವರ್ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅವರು ತುಂಬಾ ಇನ್ನೇನ್ ಮುಗ್ದ ಹೋಯ್ತು ನಾನು ಬದುಕದಲ್ಲಿ ಈ ತರ ಅನ್ಕೊಂಡಿರ್ತಾರೆ. ಬಟ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಇದು ರಿವರ್ಸ್ ಮಾಡ್ಬೋದು, ಏನು ಇದು ಇಲ್ಲ, ಇವ್ರ ಲೈಫ್ ಸ್ಟೈಲ್ ಅಲ್ಲೇ ರಿವರ್ಸ್ ಮಾಡ್ಬೋದು ಇದ್ದ. ಇನ್ ಮುಂದೆ ಇದು ಎಕ್ಸ್ಟ್ರಾ ಸಜೆಷನ್ಸ್, ಈ ಫೇಸ್ 4 ಇದು ಸಪ್ಲಿಮೆಂಟ್ಸ್ ಇದಾವೆ ಕೆಲವೊಂದು. ಹರ್ಬ್ಸ್ ದಟ್ ಸಪೋರ್ಟ್ ಯುವರ್ ಲಿವರ್, ಬರ್ಡ್ರಾಕ್ ರೂಟ್ ಅಂತ, ಇದು ಎಲ್ಲ ತರಕಾರಿಗೆ ಸಂಬಂಧಪಟ್ಟಿದ್ದು. ಇವು ಎಲ್ಲ ಅಮೆಝಾನ್ ಅಲ್ಲಿ ಸಿಗುತ್ತೆ, ಮತ್ತೆ ನೀವು ಗೂಗಲ್ ಸರ್ಚ್ ಮಾಡಬಹುದು. ಮತ್ತೆ ಕ್ಲೋರೋಫಿಲ್ ಅಂತೂ ಗ್ರೀನ್ ವೆಜಿಟೇಬಲ್ಸ್ ಸಿಗುತ್ತೆ ನಮ್ಗೆ. ಮತ್ತೆ ಡಾಂಡೇಲಿಯನ್ ರೂಟ್ ಅದು ಸಿಗುತ್ತೆ. ಯಾವುದು ಕ್ವಾಲಿಟಿ ಇದೆ ನೀವು ಯೂಸ್ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟ್, ಬಟ್ ಇವೆಲ್ಲ ಅಮೆಝಾನ್ ಸಿಗ್ತವೆ. ಮಿಲ್ಕ್ ಥೀಸಲ್ ಅಂತ, ಮತ್ತೆ ಟರ್ಮೆರಿಕ್ ಒಂದು ನಿಮ್ಗೆ ಗೊತ್ತಿದೆ. ಆರ್ಟಿಚೋಕ್ ಲೀಫ್, ಇದು ಒಂದು ಲೀಫ್ ಇದು. ಮತ್ತೆ ಸಿಲ್ಯಾಂತ್ರ ಅಂದ್ರೆ ಕೊತ್ತಂಬರಿನೇ ಅದು. ಸೊ ಎಕ್ಸ್ಟ್ರಾ ಸಜೆಷನ್ ಅಲ್ಲಿ ಇದು ಇನ್ನೊಂದು ಎನ್ಕರೇಜ್ ಎಸ್ಟ್ರೋಜನ್ ಡಿಟಾಕ್ಸ್ ಅಂತ. ಇದು ಎಸ್ಟ್ರೋಜನ್ ಡಾಮಿನೆಂಟ್ ಕ್ರಿಯೇಟ್ ಆದಾಗ ಲಿವರ್ ಇಶ್ಯೂ ಹೆಚ್ಚಾಗಬಹುದು. ಲಿವರ್ ಎಸ್ಟ್ರೋಜನ್ ಡಿಟಾಕ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಅಡಿಷನಲ್ ಸಪೋರ್ಟ್ ಮಾಡ್ತೀರಾ ಎಸ್ಟ್ರೋಜನ್ ಡಿಟಾಕ್ಸ್ ಮಾಡೋಕೆ, ಆಗ ಲಿವರ್ ಮೇಲೆ ಇರೋ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ, ಡಿಟಾಕ್ಸಿಫಿಕೇಶನ್ ಸ್ಮೂತ್ ಆಗುತ್ತೆ. ಅದಕ್ಕೆ ಇದನ್ನ ಹೇಳಿದೆ ನಾನು. ಸೊ ಲಿವರ್ ಎಸ್ಟ್ರೋಜನ್ ಬ್ರೇಕ್ ಡೌನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಎಸ್ಟ್ರೋಜನ್ ಜಾಸ್ತಿ ಆದಾಗ ಫಿಮೇಲ್ ಅಲ್ಲಿ ಫೈಬ್ರಾಯ್ಡ್ ಅಂತ ಕೇಳಿರ್ಬೋದು ನೀವು. ಅದು ಫೈಬ್ರಾಯ್ಡ್ ಯಾಕಾಗುತ್ತೆ ಅಂತ, ಎಸ್ಟ್ರೋಜನ್ ಅದು ಎಷ್ಟುವರೆಗೂ ಹೋಗಿರಲ್ಲ, ಅದೇ ಅಲ್ಲೇ ಉಳ್ಕೊಳೋದಕ್ಕೆ ಫಿಮೇಲ್ ಅಲ್ಲಿ ಫೈಬ್ರಾಯ್ಡ್ ಆಗೋದು. ಫೈಬ್ರಾಯ್ಡ್ ಆಪರೇಷನ್ ತುಂಬಾ ಜನ ಫೈಬ್ರಾಯ್ಡ್ ಆಗುತ್ತೆ ಫಿಮೇಲ್ ಅಲ್ಲಿ, ಎಸ್ಪೆಷಲಿ ಆಫ್ಟರ್ 40. ಅದಕ್ಕೆ ಒಮೆಗಾ-3 ಫ್ಯಾಟಿ ಆಸಿಡ್, ಒಮೆಗಾ-3 ಆಡ್ ಮಾಡ್ಕೊಳ್ಳಿ ನಿಮ್ಮ ಡೈಟ್ ನಲ್ಲಿ. ಚಿಯಾ ಸೀಡ್, ವಾಲ್ನಟ್, ಆಮೇಲೆ ಫ್ಲಾಕ್ಸ್ ಸೀಡ್ಸ್ ಇಂಥವೆಲ್ಲ, ಇದು ಎಸ್ಟ್ರೋಜನ್ ಡಿಟಾಕ್ಸಿಫಿಕೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತೆ ಮ್ಯಾಗ್ನೀಸಿಯಂ ಎಸ್ಟ್ರೋಜನ್ ಮೆಟಾಬಾಲಿಸಮ್ ಆದಾಗ
ಕ್ಲಿಯರೆನ್ಸ್ ಮಾಡೋಕೆ ಮ್ಯಾಗ್ನೇಸಿಯಂ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ವಾರಕ್ಕೆ 2 ಸಲ ವೇಟ್ ಟ್ರೈನಿಂಗ್ ಮಾಡಬೇಕು. ಹಾಗೆ ಎಸ್ಟ್ರೋಡೆನ್ ಡಿಟಾಕ್ಸ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ನಂತರ ಸ್ವೆಟ್ಟಿಂಗ್ ಮಾಡಬೇಕು. ಸ್ವೆಟ್ಟಿಂಗ್ ಮುಖಾಂತರ ಕೂಡ ಸ್ಕಿನ್ ಫಸ್ಟ್ ಆರ್ಗನ್ ಅಲ್ವಾ ಡಿಟಾಕ್ಸ್ ಮಾಡಕ್ಕೆ. ಸೌನಾ ಬಾತು, ಸ್ಟೀಮ್ ರೂಮು ಅಥವಾ ಎಕ್ಸರ್ಸೈಸ್ ಮಾಡಿ ಕೂಡ ಡಿಟಾಕ್ಸ್ ಮಾಡಬಹುದು. ಈ ಸೌನಾ ಬಾತು ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ, ಬಟ್ ಬೇರೆ ದೇಶದಲ್ಲ ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಇದೆ, ಬಟ್ ಅಷ್ಟೊಂದ್ ಜನ ಯಾರು ಯೂಸ್ ಮಾಡಲ್ಲ ಇದು. ಆದ್ರೆ ಇವು ಮೂರು ಒಳ್ಳೇದೆ, ಸೌನಾ ಬಾತು, ಸ್ಟೀಮು ಮತ್ತೆ ಎಕ್ಸರ್ಸೈಸ್. ಮೂರುದ್ರಲ್ಲೂ ಡಿಫ್ರೆಂಟ್ ರಿಸಲ್ಟ್ ಸಿಗುತ್ತೆ. ಸೌನಾ ಬಾತ್ ಇಸ್ ವೆರಿ ಗುಡ್ ಕಂಪೇರ್ ಮಾಡಿದ್ರೆ. ವೆಸ್ಟರ್ನ್ ಕಂಟ್ರಿನಲ್ಲಿ ಇದು ತುಂಬಾ ಯೂಸ್ ಮಾಡ್ತಾ ಇದ್ರೆ. ಆಮೇಲೆ ಸ್ಕಿನ್ ಡಿಟಾಕ್ಸ್ ಆಗುತ್ತೆ ಫಸ್ಟ್ ಇದರಲ್ಲಿ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಸ್ವಲ್ಪ ಸಜೆಷನ್ ತಗೋಬೇಕಾಗುತ್ತೆ. ಇನ್ನು ಒಂದು ಗಾಲ್ ಬ್ಯಾಡರ್ ಬಗ್ಗೆ ಹೇಳ್ತೀನಿ ಎಕ್ಸ್ಟ್ರಾ. ಇದು ಒಂದು ನಿಮಿಷ. ಇದೆಲ್ಲ ಅಲ್ಲದೆ ಇನ್ನೊಂದು ವಿಷಯ ಆಡ್ ಮಾಡ್ತೀನಿ ಇದರಲ್ಲಿ. ಗಾಲ್ ಬ್ಲಾಡರ್ ಇದು ಲಿವರ್ ನ ಒಂದು ಫ್ರೆಂಡ್ ಇದು ಜೊತೆಗಾರ. ಇದು ಲಿವರ್ ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ತೀವಿ ಗಾಲ್ ಬ್ಲಾಡರ್. ಅದು ಸಪೋರ್ಟ್ ಮಾಡುತ್ತೆ ಲಿವರ್ಗೆ. ಹೇಗೆ ಅಂದ್ರೆ ಗಾಲ್ ಬ್ಲಾಡರ್ ಬೈಲ್ ನ ಸ್ಟೋರ್ ಮಾಡುತ್ತೆ. ಲಿವರ್ ಗಾಲ್ ಬ್ಲಾಡರ್ ಪ್ರೊಡ್ಯೂಸ್ ಮಾಡುತ್ತೆ, ಆದ್ರೆ ಅದನ್ನ ಸ್ಟೋರ್ ಮತ್ತೆ ಕಾನ್ಸಂಟ್ರೇಟ್ ಮಾಡೋದು ಗಾಲ್ ಬ್ಲಾಡರ್. ಈಗ ಬೈಲ್ ರಿಲೀಸ್ ಆದ್ಮೇಲೆ ಸಣ್ಣ ಕರುಳಿಗೆ ಹೋಗುತ್ತೆ. ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ ನೋಡಿ. ಅದರಲ್ಲಿ ಮೊದಲನೇದು ಡಿಯೋಡೇನಮ್ ಅಂತ, ಅಲ್ಲಿ ಅದನ್ನ ರಿಲೀಸ್ ಮಾಡ್ಲಾಗುತ್ತೆ. ಅಲ್ಲಿ ಅದು ಏನ್ ಮಾಡುತ್ತೆ, ಫ್ಯಾಟ್ ನ ಬ್ರೇಕ್ ಡೌನ್ ಮಾಡಿ ಅಬ್ಸರ್ವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಡಿಟಾಕ್ಸ್ ಸರಿಯಾಗಿ ಕೆಲಸ ನಿರ್ವಹಿಸ್ಬೇಕಂದ್ರೆ ಬೈಲ್ ಸರಿಯಾಗಿ ಸರ್ಕ್ಯುಲೇಟ್ ಆಗಿದ್ರೆ ಮಾತ್ರ ಲಿವರ್ ಸರಿಯಾಗಿ ಡಿಟಾಕ್ಸ್ ಆಗುತ್ತೆ. ಆಮೇಲೆ ಲಿವರ್ ಬೈಲ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆಮೇಲೆ ಸ್ಟೋರ್ ಆಗುತ್ತೆ ಗಾಲ್ ಬ್ಲಾಡರ್ ನಲ್ಲಿ, ಸ್ಮಾಲ್ ಇಂಟೆಸ್ಟ್ ನಲ್ಲಿ ರಿಲೀಸ್ ಆಗುತ್ತೆ, ಪೂರಾ ಶರೀರದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ನಮ್ಮ GI ಟ್ರ್ಯಾಕ್ ಮುಖಾಂತರ, ಮತ್ತೆ ವಾಪಸ್ ಲಿವರ್ಗೆ ಬರುತ್ತೆ. ಆಗ ಈ ಪ್ರೊಸೆಸ್ ಡಿಟಾಕ್ಸ್ ಪ್ರೊಸೆಸ್ ಏನಾಗುತ್ತೆ ಸರಿಯಾಗಿ ಕೆಲಸ ಮಾಡುತ್ತೆ. ಈಗ ಗಾಲ್ ಬ್ಲಾಡರ್ ನ ಯಾರಾದ್ರೂ ರಿಮೂವ್ ಮಾಡಿದ್ರೆ ಅಥವಾ ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅದು ಲಿವರ್ ಹೆಲ್ತ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಹೇಗೆ ಅಂದ್ರೆ ಯಾಕಂದ್ರೆ ಇದು ಲಿವರ್ ನ ಎರಡು ಬೆಸ್ಟ್ ಫ್ರೆಂಡ್ಸ್ ಇಬ್ರು, ಗಾಲ್ ಬ್ಲಾಡರ್ ಮತ್ತೆ ಲಿವರ್. ಸೊ ಹೇಗೆ ಗೊತ್ತಾಗುತ್ತೆ ಗಾಲ್ ಬ್ಲಾಡರ್ ಡಿಸ್ಫಂಕ್ಷನ್ ಆಗಿದೆ ಅಂತಂದ್ರೆ ಹೊಟ್ಟೆ ಮೇಲಿನ ರೈಟ್ ಸೈಡ್ ಏನಿದೆ ಅಲ್ಲಿ ನೋವು ಬರುತ್ತೆ, ಮತ್ತೆ ಆಸಿಡ್ ರಿಫ್ಲಕ್ಸ್, ಗ್ಯಾಸ್, ಮಿಟಿಂಗ್ ಸೆನ್ಸೇಷನ್, ನೋಸಿಯಾ ಈ ತರ ಆಗುತ್ತೆ. ಲೈಟ್ ಕಲರ್ ಸ್ಟೂಲು, ಯೂರಿನ್ ಡಾರ್ಕ್ ಆಗುತ್ತೆ ಇದ್ರಲ್ಲಿ ಕೂಡ. ಮತ್ತೆ ಊಟ ಮಾಡಿದ್ಮೇಲೆ ಬ್ಲೋಟಿಂಗ್, ಉಬ್ಬರ ಅಂತ ಏನ್ ಹೇಳ್ತೀವಿ ಹಾಗಾಗುತ್ತೆ. ಹಾಗಾದ್ರೆ ಯಾವ ದಾರಿ ಇದೆ ಇದನ್ನ ಹೆಲ್ತ್ಗೆ ಸಪೋರ್ಟ್ ಮಾಡೋಕೆ ಅಂತ ಅಂದ್ರೆ, ಮೊದಲನೇದಾಗಿ ನೀವು ಓವರ್ ಈಟಿಂಗ್ ನ ಅವಾಯ್ಡ್ ಮಾಡ್ಬೇಕು. ನೋಡಿ 50ಗಿಂತ ಸ್ವಲ್ಪ ಮೇಲೆ ಅಷ್ಟು ಊಟ ಮಾಡ್ಬೇಕು. ಅದ್ರ ಮೇಲೆ ನೀರ್ ಕುಡಿತೀರ, ಅದ್ರ ಮೇಲೆ ಅಸಿಡ್ ಇರುತ್ತೆ, ಆಮೇಲೆ ಅದು ಅಲ್ಲೇ ಅಸಿಡ್ ಮೇಲೆ ಅದು ಇಲ್ಲಿವರೆಗೆ ಬರುತ್ತೆ, ಹೊಟ್ಟೆ ಮೇಲೆ ಬರುತ್ತೆ, ಅವಾಗ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ಆಸಿಡ್ ಓವರ್ ಈಟಿಂಗ್ ಅದಕ್ಕೆ ಮಾಡ್ಬೇಕು. ಈಗ ಚಿಕ್ಕ ಮೀಲ್ಸ್ ನ ತಗೋಬಹುದು ಫ್ರೀಕ್ವೆಂಟ್ಲಿ, ಸ್ಮಾಲ್ ಮೀಲ್ಸ್ ನ ಆತರ ಇದ್ರೆ. ಸೊ ಜಿಂಜರು, ಶುಂಠಿ, ಅರಿಶಿನ, ಮತ್ತೆ ಮಿಂಟ್, ಪುದೀನ, ದಾಂಡೇಲಿಯನ್ ರೂಟು, ಸಿಲ್ಯಾಂಡ್ರು ಇದೆಲ್ಲ ಸೇವನೆ ಮಾಡ್ಬೇಕು. ಕ್ಲೋರೋಫಿಲ್, ಗ್ರೀನ್ ಲೀಫ್, ಕ್ಲೋರೋಫಿಲ್ ಅದ ಗ್ರೀನ್ ಲೀಫ್ ಅಲ್ಲಿ ಇರುತ್ತೆ ಅಲ್ಲ ವೆಜಿಟೇಬಲ್ ಅಲ್ಲಿ, ಅದು ಸ್ಪಿರುಲಿನಾ, ಇದು ಒಂದು ವೆಜಿಟೇಬಲ್ ಇದು. ಮತ್ತೆ ತುಂಬಾ ಹೈಡ್ರೇಟ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಬೈಲ್ ಸ್ಟಿಮ್ಯುಲೇಟ್ ಮಾಡೋಕೆ ಆಗ ಬೀಟ್ರೂಟ್, ಮಸ್ಟರ್ಡ್, ಆರ್ಚಿಚೋಕ್, ಟರ್ನಿಪ್ ಈ ವೆಜಿಟೇಬಲ್ಗಳು ತುಂಬಾ ಸಹಾಯ ಮಾಡ್ತವೆ. ಇಂಥವನ್ನ ಆಡ್ ಮಾಡ್ಬೇಕು. ಮತ್ತೆ ಶುಗರ್, ರಿಫೈನ್ಡ್ ಕಾರ್ಬ್ ನ ಅವಾಯ್ಡ್ ಮಾಡಿ, ಹೈ ಫೈಬರ್ ನ ಫುಡ್ಸ್ ಗಳನ್ನ ಆಡ್ ಮಾಡಿ, ಅವಾಯ್ಡ್ ಅನ್ಹೆಲ್ದಿ ಫ್ಯಾಟ್. ಯಾಕಂದ್ರೆ ಗಾಲ್ ಬ್ಲಾಡರ್ ಮತ್ತೆ ಫ್ಯಾಟ್ ಎರಡು ಕನೆಕ್ಟೆಡ್ ಇದಾವೆ. ಸೊ ಬಿಕಾಸ್ ಬೈಲ್ ಏನಿದೆ ಅದು ಫ್ಯಾಟ್ ನ ಅಬ್ಸರ್ವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಅನ್ಹೆಲ್ದಿ ಫ್ಯಾಟ್ ನ ಅವಾಯ್ಡ್ ಮಾಡ್ಬೇಕು. ಹೋಲ್ ಗ್ರೇನ್ಸ್, ಸಂಪೂರ್ಣ ಆಹಾರಗಳನ್ನ ತೆಗೆದುಕೊಳ್ಬೇಕು. ಯಾವ್ದು ಪ್ರೊಸೆಸ್ ನ ತಗೋಬಹುದು, ಒಟ್ಟಿನಲ್ಲಿ ಹೋಲ್ ಫುಡ್ ಗಳನ್ನ ತೆಗೆದುಕೊಳ್ಬೇಕು. ಸೊ ರಿಫೈನ್ಡ್ ಒನ್ಸ್ ಅವಾಯ್ಡ್ ಮಾಡ್ಬೇಕು. ಸೊ ಇದು ಲಿವರ್ ಫಂಕ್ಷನ್ ಬಗ್ಗೆ ಇಷ್ಟೆಲ್ಲ ಹೇಳಿದೆ. ಮತ್ತೆ ಗಾಲ್ ಬ್ಲಾಡರ್ ಬಗ್ಗೆ. ಸರ್ ಇಷ್ಟೊಂದು ಹೇಳೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟು ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಅದ್ಭುತವಾದ ವಿಷಯವನ್ನು ತಿಳಿಸಿದ್ರೆ, ಕೂಲಂಕುಷವಾಗಿ ತಿಳಿಸಿದ್ರೆ. ಖಂಡಿತ ಇವೆಲ್ಲ ನಮ್ಗೆ ಉಪಯೋಗ ಆಗುತ್ತೆ. ಅವು ಎಲ್ಲ ನಾವು ಮನನ ಮಾಡ್ಕೊಂಡು ಮತ್ತೆ ಆ ವಿಡಿಯೋವನ್ನು ಸ್ನೇಹಿತರೆ ಮತ್ತೆ ಒಂದ್ಸರಿ ವೀಕ್ಷಿಸಿ, ನಿಧಾನವಾಗಿ ಕುತ್ಕೊಂಡು ವೀಕ್ಷಿಸಿ. ಓಕೆ, ಅದೆಲ್ಲ ಬರ್ಕೊಳ್ಳಿ, ಮತ್ತೆ ಅದನ್ನು ಪಾಲನೆ ಮಾಡೋಣ. ಮೇಡಮ್ ಅವರು ಸೆಪ್ಟೆಂಬರ್ 15 ಅವರು ನಮ್ಮ ಜೊತೆಗೆ ಇರ್ತಾರೆ. ಖಂಡಿತ ನಾವೆಲ್ಲರೂ ಅದ್ಭುತವಾದ ಚಿಕಿತ್ಸೆಗಳು ಮತ್ತೆ ಈ ಪೋಷಣೆ ಬಗ್ಗೆ, ನಾವು ಪೋಷಕಾಂಶಗಳು ಮತ್ತೆ ಪೋಷಕ ಆಹಾರ ಹೇಗೆ ತಿನ್ನೋದು, ಅವರು ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಅದಕ್ಕೆ ಅವೆಲ್ಲನೂ
ಅದ್ಭುತವಾದ ವಿಷಯಗಳು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನಾವು ಪ್ರತಿಯೊಂದು ದಿವಸ ತಿಳ್ಕೊತಾ ಇದೀವಲ್ಲ, ಅದರ ಭಾಗವಾಗಿ ನೋಡಿ ಇವತ್ತು ಲಿವರ್ ಬಗ್ಗೆ, ಲಿವರ್ದ ಅದು ಫಂಕ್ಷನ್ ಬಗ್ಗೆ, ಅದು ಕೆಲಸ ಹೇಗೆ ಮಾಡುತ್ತೆ, ಅದು ಹೇಗೆ ನಾವು ಸಂರಕ್ಷಿಸ್ಕೋಬಹುದು ಎಲ್ಲ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ಭುತವಾಗಿದೆ. ಥ್ಯಾಂಕ್ ಯು. ಎಲ್ಲರ ಮೇಲೆ ಒಂದ್ಸರಿ ಕ್ಲಾಪ್ಸ್.